ಮಹಾಮಳೆಗೆ ಕರುನಾಡು ತಂಡ ಹೊಡೆದಿದೆ. ರಾಯಚೂರಿನಲ್ಲಿ ವರುಣನ ಅವಾಂತರ ಸಾಕಷ್ಟು ಆಗ್ತಾ ಇದೆ. ಗಡ್ಡೆಗೂಳಿ ಬಸವೇಶ್ವರ ದೇಗುಲ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಹಾವೇರಿಯಲ್ಲಿ ಸೇತುವೆ ಮುಳುಗಡೆಯಾಗಿದೆ, ಸಂಪರ್ಕ ಕಟ್ ಆಗಿರುವಂಥದ್ದು. ಕಾಲನ್ನು ತೊಳೆಯೋದಕ್ಕೆ ಹೋಗಿ ನದಿಗೆ ಬಿದ್ದು ವ್ಯಕ್ತಿಯೊಬ್ಬರು ಕೊಚ್ಕೊಂಡು ಹೋಗ್ತಾ ಇದ್ರು, ಆತನನ್ನು ರಕ್ಷಣೆ ಮಾಡಿರುವಂತಹ ಘಟನೆ ನಡೆದಿದೆ. ಮಹಾಮಳೆಗೆ ಉಕ್ಕಿ ಹರಿದಿದೆ ಬಳ್ಳಾರಿಯ ನಾಲ. ಇದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಳೆ ತಂದಂತಹ ಅವಾಂತರ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಳೆಯ ಘಾತಕ್ಕೆ ಕರುನಾಡು ತತ್ತಿರ. ರಾಯಚೂರಿನಲ್ಲಿ ವರುಣನ ಅವಾಂತರ. ಗಡ್ಡೆಗೂಳಿ ಬಸವೇಶ್ವರ ದೇಗುಲ ಜಲಾವೃತ. ಮಹಾಮಳೆಯ ಹೊಡೆತಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ವರುಣ ಸೃಷ್ಟಿಸಿದ ಅವಾಂತರಕ್ಕೆ ಜನ ನಲುಗ್ ಹೋಗಿದ್ದಾರೆ. ಸಾಕಪ್ಪ ಸಾಕು, ಮಳೆ ಸಹವಾಸ ಅಂತಿದ್ದಾರೆ. ರಾಜ್ಯದ ಹಲವು ಕಡೆ ಪ್ರವಾಹದ ಭೀತಿ ಎದುರಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ 68,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ ಪರಿಣಾಮ ರಾಯಚೂರಿನ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಹೂವಿನಹಡಗಿ ಸೇತುವೆ ಮುಳುಗಡೆಯಾದ್ರೆ ರಾಯಚೂರಿನಿಂದ ಯಾದಗಿರಿ ಕಲಬುರಗಿ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಹಾವೇರಿಯಲ್ಲಿ ಸೇತುವೆ ಮುಳುಗಡೆ, 3 ಗ್ರಾಮಗಳ ಸಂಪರ್ಕ ಕಟ್, ಪರದಾಟ. ಹಾವೇರಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಹಾವೇರಿಯ ಕುಮುದ್ವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳಾಗಿದ್ದು ಎಲಿವಾಳ ಮತ್ತು ರಟ್ಟಿಹಳ್ಳಿಯ ಸೇತುವೆ ನೀರಿನಿಂದ ಆವೃತಗೊಂಡಿದೆ. ಯಡಗೋಡ, ಬಡಸಂಗಾಪುರ ಮತ್ತು ಕುಡುಪಲಿ ಸಂಪರ್ಕ ಬಂದ್ ಆಗಿದೆ. ಸೇತುವೆ ಮೇಲೆ ಗ್ರಾಮಸ್ಥರು ಓಡಾಡಬೇಡಿ ಅಂತ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಕಾಲ್ ತೊಳೆಯೋಕ್ ಹೋಗಿ ನದಿಗೆ ಬಿದ್ದ ವ್ಯಕ್ತಿ, ತೆಪ್ಪದ ಮೂಲಕ ರಕ್ಷಿಸಿದ ಅಂಬಿಗರು. ಕಾಲ್ ತೊಳೆಯೋಕ್ ಹೋಗಿ ನದಿಗೆ ಜಾರಿ ಬಿದ್ದ ವ್ಯಕ್ತಿಯನ್ನ ರಕ್ಷಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ತಿಂಥಣಿ ಗ್ರಾಮದ ಬಳಿ ರಭಸವಾಗಿ ಹರಿತಾ ಇರೋ ಕೃಷ್ಣ ನದಿ ದಡಕ್ಕೆ ಕಾಲ್ ತೊಳೆಯೋಕೆ ಖಾಸಿಂ ಸಾಬ್ ಅನ್ನೋರು ಹೋಗಿದ್ರು. ವೇಳೆ ಕಾಲು ಜಾರಿ ಬಿದ್ದಿದ್ದಾರೆ. ನೀರಿನ ಸೆಳೆತಕ್ಕೆ ಸಿಲುಕಿ ಹರಿದುಕೊಂಡು ಹೋಗ್ತಾ ಇದ್ದ ಖಾಸಿಂ ಸಾಬ್ನನ್ನ ಅಂಬಿಗರು ತೆಪ್ಪದ ಮೂಲಕ ನದಿಯಲ್ಲಿ ತೆರಳಿ ರಕ್ಷಣೆ ಮಾಡಿದ್ದಾರೆ. ಇನ್ನು ಅಂಬಿಗರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. 22 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 68,480 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದು ನಾರಾಯಣಪುರ ಜಲಾಶಯದಲ್ಲಿ 30.001 ಟಿಎಂಸಿ ಸಂಗ್ರಹ ಆಗಿದೆ. ಪ್ರವಾಹದ ಭೀತಿ ಹಿನ್ನೆಲೆ 32 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 32 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಮಳೆ ಚೆನ್ನಾಗಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ಸತತವಾಗಿ ಮಳೆ ಆಗ್ತಿರೋದ್ರಿಂದ ಸತತವಾಗಿ ಇನ್ಫ್ಲೋ ಹೆಚ್ಚಾಗ್ತಾ ಇದೆ. ಒಳಹರಿವು ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮ್ ಇಂದ ಇವತ್ತಿಗೆ 68,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ನದಿ ಒಳದಂಡಿಗೆ ಬರುವಂತಹದ್ದು ಸುಮಾರು 80 ಗ್ರಾಮಗಳಲ್ಲಿ ನಾವು ಈಗಾಗಲೇ ಏನು ಪ್ರವಾಹಕ್ಕೆ ಒಳಗಾಗುವಂತಹ ಸಂಭವ ಇದೆ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಪ್ರತ್ಯೇಕವಾಗಿ ಈ 80 ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದ್ರೆ ಸಾಧ್ಯವಾದಷ್ಟು ಯಾರನ್ನು ಸಹ ನದಿ ದಂಡಿಗೆ ಹತ್ತಿರಗೆ ಹೋಗಬೇಡಿ. ಮಹಾಮಳೆಗೆ ಉಕ್ಕಿ ಹರಿದ ಬಳ್ಳಾರಿ ನಾಲ, ಸಾವಿರಾರು ಹೆಕ್ಟೇರ್ ಭತ್ತದ ಗದ್ದೆ ಜಲಸ್ವಾಹ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸ್ತಾ ಇರೋದ್ರಿಂದ ಕುಂದಾನಗರಿ, ಬೆಳಗಾವಿಯಲ್ಲೂ ಭಾರಿ ಮಳೆ ಆಗ್ತಾ ಇದೆ. ಬಳ್ಳಾರಿ ನಾಲ ಉಕ್ಕಿ ಹರಿದು ಸಾವಿರಾರು ಹೆಕ್ಟೇರ್ ಭತ್ತದ ಗದ್ದೆ ಜಲಸ್ವಾಹ ಆಗಿದೆ. ಶಹಾಪುರ, ಕೇಶವನಗರ, ವಡಗಾವಿ ಸೇರಿ ಹಲವು ಕಡೆ ನೆರೆ ಆವರಿಸಿದೆ. ಬೆಳಗಾವಿ ನಗರಕ್ಕೆ ಇಫೆಕ್ಟ್ ಆಗ್ತಾ ಇರೋದು ಏನಂತಾರೆ ಬಳ್ಳಾರಿ ನೋಡಿ ಸೂಪರ್ ಪ್ರಯತ್ನ ಮಾಡ್ತೀನಿ. ಏನಂತಂದ್ರೆ ಬಳ್ಳಾರಿ ನಾಲ ಏಕಾಏಕಿಯಾಗಿ ತುಂಬಿಕೊಡುತ್ತೆ. ಸುಮಾರು 14 ಕಡೆ ಏಕಾಏಕಿಯಾಗಿ ಹರಿಯುತ್ತೆ. ಜೊತೆಗೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಒಂದಿಷ್ಟು 26,100 ಹೆಕ್ಟರ್ ಪ್ರದೇಶಗಳಿಗೆ ನೀರು ನುಗ್ಗಿ ರೈತರ ಅವಾಂತರ ಮಾಡುತ್ತೆ. ಇಲ್ಲಿಂದ ವಿಶೇಷವಾದಂತ ಏನಂತಾರೆ ಬೆಳಗಾವಿ ಬಾಸುಮತಿ ರೈಸ್ ಅಂತ ಏನ್ ಹೇಳ್ತೀವಿ, ಬೆಳಗಾವಿ ಬಾಸುಮತಿ ಅಕ್ಕಿ ಏನಂತಾರೆ ಎಕ್ಸ್ಪೋರ್ಟ್ ಆಗತ್ತೆ. ಈ ಅಕ್ಕಿ ಕೂಡ ಇಲ್ಲೇ ಬೆಳೀತಾ ಇರುವಂತದ್ದು. ಹೀಗಾಗಿ ಪ್ರತಿ ವರ್ಷವೂ ಕೂಡ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತ ಆಗುತ್ತದೆ. ಬಳ್ಳಾರಿ ನಾಲ ಏಕಾಏಕಿ ಬಂದಿರೋದ್ರಿಂದ ಅವರ ಜೀವನವೇ ಏನಂತಾರೆ ಪ್ರತಿ ವರ್ಷ ಕೂಡ ಈ ತರ ತೊಂದರೆಗೊಳಗಾಗ್ತಾರೆ. ಬಳ್ಳಾರಿಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ 1,14,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ದು 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ 65.110 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರಿಗೆ ತುಂಗಭದ್ರಾ ಆಡಳಿತ ಮಂಡಳಿಯಿಂದ ಎಚ್ಚರಿಕೆಯ ಸಂದೇಶ ರವಾನಿಸಲಾಗಿದೆ. ಒಟ್ನಲ್ಲಿ ಮಹಾಮಳೆಯ ಆರ್ಭಟ 108 ಅವಾಂತರವನ್ನು ಸೃಷ್ಟಿ ಮಾಡಿದ್ದು ಜನ ಕಂಗಾಲಾಗಿದ್ದಾರೆ. ಹೀಗೆ ಮಳೆ ಮುಂದುವರೆದ್ರೆ ಏನ್ ಗತಿ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.